ಕೊಪ್ಪಳದಲ್ಲಿ ಜಾನಪದ ಗಾಯನ ಕಾರ್ಯಕ್ರಮ. ಕೊಪ್ಪಳ ಜಿಲ್ಲೆಯಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಆಯೋಜಿಸಿದ್ದ ಗಿಡ ಗಿಡಕ ಕೂತು ಕೈ ಮಾಡಿ ಕರಿತಾವ ಹಕ್ಕಿಗಳು ಎಂಬ ವಿಶೇಷ ಉಪನ್ಯಾಸ ಹಾಗೂ ಜಾನಪದ ಗಾಯನ ಕಾರ್ಯಕ್ರಮವನ್ನು ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಇಂದು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಾಹಿತಿ ಡಾಕ್ಟರ್ ಸಿದ್ಲಿಂಗಪ್ಪ ಕೊಟ್ನೇಕಲ್, ಜಾನಪದ ಅಕಾಡೆಮಿ ಸದಸ್ಯ ಡಾಕ್ಟರ್ ಜೀವನ್ಸಾಬ್ ಬಿನ್ನಾಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಗೊಲ್ಲಹಳ್ಳಿ ಶಿವಪ್ರಸಾದ್ ಮನುಷ್ಯರಲ್ಲಿ ವೈಚಾರಿಕತೆಯ ಜೊತೆಗೆ ಸಾಮಾಜಿಕ ಮೌಲ್ಯಗಳನ್ನು ಕಲಿಸುವ ಕೆಲಸವನ್ನು ಜನಪದ ಪರಂಪರೆ ಮಾಡುತ್ತದೆ. ಮೊಬೈಲ್ನಿಂದಾಗಿ ಇಂದಿನ ಮಕ್ಕಳ ಬಾಲ್ಯ ಸಂಕುಚಿತವಾಗಿದ್ದು, ಮಕ್ಕಳಿಗೆ ಜನಪದ ಸಂಸ್ಕೃತಿಯನ್ನು ಪರಿಚಯಿಸುವ ಅಗತ್ಯ ಹೆಚ್ಚಿದೆ ಎಂದು ಹೇಳಿದರು. ಡಾಕ್ಟರ್ ಸಿದ್ಲಿಂಗಪ್ಪ ಕೊಟ್ನೇಕಲ್ ಮಾತನಾಡಿ, ವಿಶಿಷ್ಟ ಅರ್ಥ ಹಾಗೂ ಮೌಲ್ಯಗಳನ್ನು ಒಳಗೊಂಡಿರುವ ಜಾನಪದ ಸಂಸ್ಕೃತಿ ಇಂದಿನ ಕಾಲದ ಅಗತ್ಯವಾಗಿದ್ದು, ಈ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯಗಳು ಹೆಚ್ಚಾಗಬೇಕೆಂದು ಅಭಿಪ್ರಾಯಪಟ್ಟರು. ಡಾಕ್ಟರ್ ಜೀವನ್ಸಾಬ್ ಬಿನ್ನಾಳ್, ಜಾನಪದ ಸಾಹಿತ್ಯ ಕನ್ನಡ ಭಾಷೆಯ ಮೂಲ ಬೇರಾಗಿದ್ದು, ತನ್ನದೇ ಆದ ವಿಶಿಷ್ಟತೆಗಳಿಂದ ಸಾಹಿತ್ಯ ಲೋಕವನ್ನು ಬೆಳಗಿಸಿದೆ. ಜಾನಪದ ಪ್ರಕಾರಗಳನ್ನು ಯುವಜನತೆ ಅರಿಯಬೇಕೆಂದು ತಿಳಿಸಿದರು. ಮತ್ತು ಉಪನ್ಯಾಸಕ್ಕಾಗಿ ಬಂದಿರತಕ್ಕಂಥ ಸದಸ್ಯರು ಹಾಗೂ ಇತರೆ ಎಲ್ಲ ಇದು ಹದ್ದು, ಇದು ಹದ್ದು, ಇದು ನಮ್ಮ ಊರು, ಇದು ನಮ್ಮ ತೇರು, ಇದು ನಮ್ಮ ಕಾಡುವೆ, ಇದು ನಮ್ಮ ಕಾಲುವೆ. ಈ ತರ ಒಂದು ವಿಶ್ವವಿದ್ಯಾಲಯವನ್ನೇ ಈ ಪುಸ್ತಕದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದಂತ ಕಾಲಘಟ್ಟ ಇತ್ತು ನಮ್ಮ ಪರಂಪರೆಯ ಹೆಜ್ಜೆಜಾಡಿಗೆ. ಇವತ್ತು ಅದು ಇಲ್ಲ. ಆ ಭಯ ಮತ್ತು ಆತಂಕ ನಮ್ಮನ್ನು ಕಾಡಿಸ್ತಾ ಇರೋದ್ರಿಂದ ಜಾನಪದ ಅಕಾಡೆಮಿಯ ಮುಖಾಂತರ ಅದೇ ಪ್ರೀತಿಯ ಆಯುಧವನ್ನು ಇಟ್ಟುಕೊಂಡು ಜಗತ್ತನ್ನು ಗೆಲ್ಲಕ್ಕೆ ಪ್ರೀತಿ ಒಂದು ಮಾತ್ರ ಸಾಧ್ಯ. ದ್ವೇಷದಿಂದ ಜಗತ್ತನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯ ಆಯುಧ ಎಲ್ಲವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನದಲ್ಲಿ ಜನರು ಹೇಳ್ತಾರೆ, ಈ ರೀತಿ ಶಬ್ದಗಳು ಬಹಳ ವಿಶಿಷ್ಟ ಅನಿಸ್ತಾ ಇದೆ ಅಂತಕ್ಕಂಥದ್ದು. ಇನ್ನು ಕೆಲವು ಕಳ್ಳುಬಳ್ಳಿ ಅಂತ ಬರ್ತದೆ, ಕೆಲವು ಶಬ್ದಗಳು ಮಾತಾಡೋ ಕಳ್ಳುಬಳ್ಳಿ. ಹೌದಾ, ನಮ್ಮ ರಿಲೇಶನ್ಶಿಪ್ ಅವೆಲ್ಲ ಬ್ಲಡ್ ರಿಲೇಷನ್ ಇರ್ತದೆ. ಕತ್ತರಿಸಿ ಮಗುವನ್ನ ಬೇರೆ ಮಾಡ್ತಾರೆ. ಇನ್ನು ಅವ್ರ ಮಗ ಅವ್ರ ಮಗ, ಇವ್ರ ಮಗ ಅವನು, ಅವ್ರ ತಮ್ಮ ಇತ್ತು, ಎಲ್ಲ ಬಂದಿಲ್ಲ. ಕಳ್ಳುಬಳ್ಳಿ ಬ್ಲಡ್ ರಿಲೇಷನ್ ಅಂತ ಹೇಳ್ಬೇಕು ನಾವು. ಅವರಿಗೆ ರಕ್ತ ಸಂಬಂಧ ರಿಲೇಷನ್ ಆಗಬೇಕು. ಇಲ್ಲಿ ಬಹುತ್ವವಿದೆ. ನಾವೆಲ್ಲರೂ ಭಿನ್ನ ಭಿನ್ನ ಮನುಷ್ಯರು, ಭಿನ್ನ ಭಿನ್ನ ಧರ್ಮಗಳು, ಭಿನ್ನ ಭಿನ್ನ ಜಾತಿಗಳು, ಭಿನ್ನ ಭಿನ್ನ ಆಚರಣೆಗಳು, ಭಿನ್ನವಾಗಿರುವ ವೈವಿಧ್ಯಮಯ ಸಂಸ್ಕೃತಿಗಳು ಅದೆಲ್ಲವೂ ಇದ್ದರೂ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಬಟ್ಟೆಗಳನ್ನ ಸೇರಿಸಿ ನಾವು ಹೇಗೆ ಕೌಗಿ ಮಾಡ್ತೀವೋ ಹಾಗೆ ನಮ್ಮ ಭಾರತದ ಸಂಸ್ಕೃತಿ, ಕನ್ನಡದ ಸಂಸ್ಕೃತಿ ಇದೆಯಲ್ಲ, ಅದು ಕೌರಿಯ ಸಂಸ್ಕೃತಿ, ಅದು ಬಹುತ್ವದ ಸಂಸ್ಕೃತಿ.